ಹಲೋ. 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 ಕಳಿಸಿದ್ ಹೇಳು. ನಾಳೆ ಎಷ್ಟೊತ್ತಿಗೆ ಬರ್ತೀಯ ಮನೆಗೆ? ನಾಳೆನಾ? ನಾಳೆ ಮನೆಗೆ ಬರೋಕ್ಕಾಗಲ್ಲ, ತುಂಬಾ ಕೆಲಸ ಇದೆ. ನೆಕ್ಸ್ಟ್ ಆಗೋದ್ರು ಬರ್ತೀನಿ. ಯಾಕೆ ನಮ್ಮನ್ನೆಲ್ಲ ನೋಡಕ್ ನಿನ್ಗೆ ಇಷ್ಟ ಇಲ್ವಾ? ಓದೋಕ್ಕೂ ನೀನ್ ಮನೆಗೆ ಬಂದಿಲ್ಲ. ನೋಡು, ನನಗೆ 26 ಕೆಲಸ ಇದೆ ಇಲ್ಲಿ. ನಿನ್ಗೆ ಗೊತ್ತು ತಾನೇ ನನಗೆ ಎಷ್ಟು ಕೆಲಸ ಇರುತ್ತೆ ಅಂತ, ಎಷ್ಟು ವರ್ಕ್ ಪ್ರೆಷರ್ ಇರುತ್ತೆ ನನಗೆ. ನೀನ್ ವಾಟ್ಸಪ್ ಸ್ಟೇಟಸ್ ನಲ್ಲಿ ನೋಡ್ತಾ ಇರ್ತೀನಿ ನಿನ್ಗೆ ಎಷ್ಟು ಕೆಲಸ ಇರುತ್ತೆ ಅಂತ. ಕರೆಕ್ಟ್ ಆಗಿ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ. ರಾತ್ರಿ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಫೋನ್ ಬಿಸಿ ಬರ್ತಾ ಇರುತ್ತೆ. ಹೆಲ್ತ್ ಏನಾಗ್ಬೇಕು? ನಿನಗೇನೀಗ ಮನೆಗೆ ಬರ್ಬೇಕು ತಾನೆ? ಬರ್ತೀನಿ ಬಿಡು. ಅಲ್ಲ, ನಿನ್ಗೆ ಟೈಮ್ಗೆ ಪ್ರತಿ ತಿಂಗಳು ದುಡ್ಡು ಕಳಿಸ್ತಾ ಇದ್ದೀನಿ ತಾನೆ? ನಾನೀಗ ದುಡ್ಡು ಬಗ್ಗೆ ಮಾತಾಡ್ತಾ ಇದ್ದೀನಾ? ಟೈಮ್ಗೆ ಕರೆಕ್ಟ್ ಆಗಿ ಊಟ ಮಾಡು, ಹೆಲ್ತ್ ನೋಡ್ಕೊ ಅಂತ ಹೇಳ್ತಾ ಇದ್ದೀನಿ. ಸರಿನಮ್ಮ, ನಿನ್ಗೆ ಯಾಕೆ ಇವಾಗ ಮನೆಗೆ ಬರ್ಬೇಕು ತಾನೆ? ಸರಿ, ನಂಗೆ ಟೈಮ್ ಸಿಕ್ಕಾಗ ಬರ್ತೀನಿ. ನನ್ನ ಹೆಲ್ತ್ ಬಗ್ಗೆ ನೀನು ತಲೆ ಕೆಡಿಸ್ಕೊಂಬೇಡ. ನೀನು ಟೈಮ್ಗೆ BP ಮಾತ್ರ ತಗೋ, ಆಯ್ತಾ? ನನ್ನ ಹೆಲ್ತ್ ನಾನು ನೋಡ್ಕೊತೀನಿ. ಸರಿನಪ್ಪ, ಏನೋ ಮಾಡು, ನಿನ್ಗೆ ಇಷ್ಟ ಬಂದಿದ್ದು, ನಾನೇನು ಹೇಳಲ್ಲ. ಹಲೋ. ಹೇಳೋ. ಏನ್ ಮಾಡ್ತಿದ್ದೆ? ಏನಿಲ್ವೋ, ಸುಮ್ಮನೆ ಕೂತಿದ್ದೀನಿ. ಒಂದ್ ಹೆಲ್ಪ್ ಆಗ್ಬೇಕಿತ್ತು ನಿನ್ನಿಂದ. ಹೇಳು. ನಮ್ ಕಂಪ್ನಿ ಬಸ್ ಬೆಂಗಳೂರಿಂದ ಹೈದರಾಬಾದ್ ಹೋಗ್ತಿತ್ತಲ್ಲ, ಅದು ಆಕ್ಸಿಡೆಂಟ್ ಆಗಿದ್ಯೋ? ಓ, ಹೌದಾ? ತುಂಬಾ ಜನ ಗಾಯ ಆಗಿದೆ, ತುಂಬಾ ಜನ ಹಾಸ್ಪಿಟಲ್ ಇದ್ದಾರೆ. ಓಕೆ. ಆದ್ರೆ ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ ಅಲ್ಲಿ 4 ಜನ ತೀರೋಗಿದ್ದಾರೆ. ಅಷ್ಟೇನಾ? ಅಂದ್ರೆ ಅಂದ್ರೆ ಹಾಗಲ್ಲ, ಬೇರೆ ಎಲ್ಲರೂ ಸೇಫಾ ಅಂತ ಕೇಳಿ. ಬೇರೆ ಎಲ್ಲರೂ ಸೇಫೇ, ಆದ್ರೆ ಆ 4 ಜನ ಏನ್ ತೀರೋಗಿದ್ದಾರೆ ಅವರ ಫ್ಯಾಮಿಲೀಸ್ಗೆ ಫೋನ್ ಮಾಡಿ ಹೇಳ್ಬಿಡ್ತೀಯಾ ಪ್ಲೀಸ್? ಅಲ್ಲ, ಹೇಗಿದ್ರು ಇದೆಲ್ಲ ನ್ಯೂಸಲ್ಲಿ ಬೆಳಗ್ಗೆ ಟೆಲಿಕಾಸ್ಟ್ ಆಗೇ ಆಗುತ್ತೆ ಅಲ್ವಾ? ಟೆಲಿಕಾಸ್ಟ್ ಆಗೇ ಆಗುತ್ತೆ, ಹೌದು. ಆದ್ರೆ ಟೆಲಿಕಾಸ್ಟ್ ಆಗೋಕ್ಕಿಂತ ಮುಂಚೆ ನಾವು ಕಂಪ್ನಿ ಕಡೆಯಿಂದ ಒಂದ್ಸಲ ಫ್ಯಾಮಿಲೀಸ್ಗೆ ಇನ್ಫಾರ್ಮ್ ಮಾಡೋದು ತುಂಬಾ ಮುಖ್ಯ. ಹಾಗೆ ಬೇರೆ ಏನೇನು ಫಾರ್ಮಾಲಿಟೀಸ್ ಇದೆ ಅದನ್ನೆಲ್ಲ ನಾನು ನೋಡ್ಕೋತಾ ಇದ್ದೀನಿ. ನನ್ಗೆ ಇದೊಂದು ಹೆಲ್ಪ್ ಮಾಡು ಇವತ್ತು. ಅಂದ್ರೆ ಇವಾಗ ನಾನು ಇಷ್ಟೊತ್ತಲ್ಲಿ ಎಲ್ಲಾರ ಮನೆಗೂ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ಬೇಕು ಅಂತ ಹೇಳ್ತಿದ್ಯಾ? ಹೌದು, ಇದೊಂದು ಹೆಲ್ಪ್ ಮಾಡು. ಬೇರೆ ಎಲ್ಲರೂ ಲಾಗ್ಔಟ್ ಮಾಡಿದ್ದಾರೆ, ಶಿಫ್ಟ್ ಅಲ್ಲಿ ಯಾರು ಇಲ್ಲ. ಆಗಲ್ಲ ಗುರು, ನನಗೆ ತಲೆ ಕೆಟ್ಟೋಗಿದೆ. ನಾನು ಈಗ ತಾನೇ ಆಫೀಸಿಂದ ಬಂದು ಕೂತಿದ್ದೀನಿ. ಹೇಗೆ ರಿಲ್ಯಾಕ್ಸ್ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀನು ನನಗೆ ಕಾಲ್ ಮಾಡಿ ಈ ಥರ ಕೆಲಸ ಕೊಡ್ತಿದ್ಯಾ? ಈ ಕೆಲಸ ಮಾತ್ರ ನನ್ನ ಕೈಲಾಗಲ್ಲ. ಚೇತನ್, ಇವತ್ತು ನನಗೆ ಇದೊಂದು ಹೆಲ್ಪ್ ಮಾಡು. ನಾನು ಬೇಕಿದ್ರೆ ಬಾಸ್ ಹತ್ರ ಮಾತಾಡ್ತೀನಿ. ನಿನ್ನ ಇನ್ಸೆಂಟಿವ್ ಏನಿದೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬೇರೆ ಯಾರು ಶಿಫ್ಟಲ್ಲಿ ಇಲ್ಲ, ನಾನು ಈಗ ಸ್ಪಾಟ್ಗೆ ಹೋಗ್ತಿದ್ದೀನಿ. ನಾನೇ ಎಲ್ಲ ಫಾರ್ಮಾಲಿಟೀಸ್ ನೋಡ್ಕೊತಿದ್ದೀನಿ. ನಿನ್ಗೊಂದು ಲಿಸ್ಟ್ ಕಳಿಸ್ತೀನಿ. ಆ ಲಿಸ್ಟಲ್ಲಿ ಏನು ಹೆಸರುಗಳಿದೆ ಅದನ್ನ ನೋಡ್ಕೊಂಡು ಅವ್ರಿಗೆ ಕಾಲ್ ಮಾಡು. ಸರಿ, ಕಳಿಸು. ಇನ್ನೇನು ಮಾಡೋಕ್ಕಾಗುತ್ತಾ? ಸರಿ, ಕಳಿಸ್ತಿದ್ದೀನಿ. ಥ್ಯಾಂಕ್ ಯು ಚೇತನ್. ಯಾರಿಗಪ್ಪ ಫಸ್ಟ್ ಮಾಡೋದು? ಓಕೆ, ಸರಿತಾ ರಘುನಂದನ್ ವೈಫ್. ಪಾಪ ಗುರು. ಹಲೋ. ಮ್ಯಾಮ್, ಇದು ಸರಿತಾ ಅವರ? ಮ್ಯಾಮ್, ಹೌದು, ಹೇಳಿ. ರಘುನಂದನ್ ಅವರ ವೈಫ್ ಸರಿತಾ ಅವರಲ್ವಾ? ಹೌದು. ಮ್ಯಾಮ್, ನನ್ನ ಹೆಸರು ಚೇತನ್ ಅಂತ. ನಾನು ವಿ ಟ್ರಾವೆಲ್ಸ್ ಇಂದ ಮಾತಾಡ್ತಿದ್ದೀನಿ. ಸೊ ಮ್ಯಾಮ್, ನಿಮ್ಮ ಹಸ್ಬೆಂಡ್ ರಘುನಂದನ್ ಅವರು ನಮ್ಮ ಟ್ರಾವೆಲ್ಸ್ ಕಡೆಯಿಂದ ಬ್ಯಾಂಗ್ಳೂರಿಂದ ಹೈದರಾಬಾದ್ಗೆ ಟ್ರಾವೆಲ್ ಮಾಡ್ತಿದ್ರು. ಹೌದು. ಮ್ಯಾಮ್, ಹೀಗೆ ಟ್ರಾವೆಲ್ ಮಾಡಬೇಕಾದ್ರೆ ಅನ್ಫಾರ್ಚುನೇಟ್ಲಿ ನಮ್ಮ ಟ್ರಾವೆಲ್ಸ್ ಬಸ್ ಏನಿದೆ ಅದು ಆಕ್ಸಿಡೆಂಟ್ ಆಗಿದೆ. ಈ ಆಕ್ಸಿಡೆಂಟ್ ಅಲ್ಲಿ ಅನ್ಫಾರ್ಚುನೇಟ್ಲಿ 4 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದರಲ್ಲಿ ನಿಮ್ಮ ಹಸ್ಬೆಂಡ್ ರಘುನಂದನ್ ಅವರು ಒಬ್ರು. ಸೊ ಏನೇನು ಫಾರ್ಮಾಲಿಟೀಸ್ ಇದೆ ಅದೆಲ್ಲ ನಮ್ಮ ಏಜೆನ್ಸಿ ಅವರು ನೋಡ್ಕೋತಾರೆ. ನಿಮಗೆ ಬೇರೆ ಏನಾದರೂ ಕ್ವಶನ್ಸ್ ಇದೆಯಾ ಮ್ಯಾಮ್? ಮ್ಯಾಮ್, ಇದು ನಾವಿವತ್ತು ಎಲ್ಲರೂ ಕಾಲ್ ಮಾಡಲೇಬೇಕಾ? ಹೇಗಿದ್ರು ನ್ಯೂಸಲ್ಲೆಲ್ಲ ನಾಳೆ ಬರುತ್ತೆ ಅಲ್ವಾ? ಒಳ್ಳೆ ಕೆಲಸ ಕೊಟ್ನಲ್ಲಪ್ಪ. ನೆಕ್ಸ್ಟ್ ಯಾರು? ಅವಿನಾಶ್. ಹಲೋ ಸರ್, ರಾಜೇಂದ್ರ ಅವರಾ? ಹೌದು. ಇದು ಸರ್, ಅವಿನಾಶ್ ಅವರು ನಿಮ್ಮ ಬ್ರದರ್ ಅಲ್ವಾ?
ಹಾ ಹೌದು. ಸರ್ ಪ್ಲೀಸ್ ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿಸಿ. ಏನಾಯ್ತ್ರಿ, ಬೇಗ ಹೇಳಿ. ಸರ್ ಇದು ನಿಮ್ಮ ತಮ್ಮ ಅವಿನಾಶ್ ಅವರು ನಮ್ಮ ಟ್ರಾವೆಲ್ಸ್ ಕಡೆಯಿಂದ ಬ್ಯಾಂಗ್ಳೂರಿಂದ ಹೈದರಾಬಾದ್ಗೆ ಟ್ರಾವೆಲ್ ಮಾಡ್ತಿದ್ರು ಹಾ ಸರ್. ಅದಕ್ಕೆ ಏನಾಯ್ತು ಈಗ, ಏನಾಯ್ತು ಹೇಳಿ. ಸರ್ ಅದೇನಿಲ್ಲ ಸರ್, ಅದೇ ನಿಮ್ಮ ಬ್ರದರ್ ನಮ್ಮ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಮ್ಮ ಬಸ್ ಆಕ್ಸಿಡೆಂಟ್ ಆಗಿದೆ. ಸರಿ. ಸೊ ಈ ಆಕ್ಸಿಡೆಂಟ್ ಅಲ್ಲಿ 4 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ನೀವನ್ಗೇನಾಯ್ತು? ಅದೇ ಸರ್, ಈ ಬಸ್ ಆಕ್ಸಿಡೆಂಟ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಅವಿನಾಶ್ ಅವರು ಪ್ರಾಣ ಕಳ್ಕೊಂಡಿದ್ದಾರೆ. ಸರಿ, ಮುಂದೆ ಏನೀಗ? ಸರ್ ಅದೇ ಹೇಳು, ಏನ್ ಮಾಡ್ಬೇಕೀಗ ಮುಂದೆ? ಸರ್ ಅದೆಲ್ಲ ನಮ್ಮ ಏಜೆನ್ಸಿಯವರು ನೋಡ್ಕೋತಾರೆ. ಅದೇ ಬೇರೆ ಇನ್ನೇನಾದ್ರೂ ಇದೆಯಾ? ಬೇರೆ ಅಂದ್ರೆ ಬೇರೆ ಏನಿಲ್ಲ ಸರ್. ಸರಿ. ಯಾರು ಗುರು ಇವನು? ಯಾರಪ್ಪ ಮತ್ತೆ? ಹಲೋ. ಹಲೋ. ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಈಗ ತಾನೇ ಮನೆಗೆ ಬಂದೆ. ಏನೋ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ಮತ್ತೆ ಮಾಡ್ತೀನಿ. ನೀನ್ ದಿನಕ್ಕೆ 1 ಕಾಲ್ ಮಾಡೋಕ್ಕಾಗಲ್ವಾ? ಅಷ್ಟು ಬ್ಯುಸಿ ಇರ್ತೀಯ ನೀನು? ನೋಡು, ನಾನು ಮೊದಲೇ ನಮ್ಮ ಜೊತೆ ಜಗಳ ಮಾಡ್ಕೊಂಡಿದ್ದೀನಿ, ಸರಿನಾ? ಅದ್ರ ಜೊತೆ ಇಷ್ಟೊತ್ತಲ್ಲಿ ನಮ್ಮ ಕಂಪ್ನಿಯವರು ಅದ್ರ ಜೊತೆ ಇಷ್ಟೊತ್ತಲ್ಲಿ ಏನೋ ಕೆಲಸ ಬೇರೆ ಮಾಡ್ತಿದ್ದೀನಿ ಕಂಪ್ನಿ ರಿಲೇಟೆಡ್, ಆಯ್ತಾ? ನನಗೊಂದು ಸ್ವಲ್ಪ ಟೈಮ್ ಕೊಡು, ಮತ್ತೆ ಕಾಲ್ ಮಾಡ್ತೀನಿ. ನಿನ್ಗೆ ಯಾವಾಗ ಮೂಡ್ ಇರುತ್ತೋ ಆಗ ಮಾತ್ರ ಕಾಲ್ ಮಾಡ್ತೀಯಲ್ಲ, ಆಗ ಮಾತ್ರ ನಾನು ನಿನಗೆ ಬೇಕು. ಇಲ್ಲ, ಮೊನ್ನೆ ನೀನು ಕಾಲ್ ಮಾಡಿದಾಗ ನಾವು 50 ನಿಮಿಷ ಮಾತಾಡಿದ್ವಿ. 40 ನಿಮಿಷ ನೀನು ಬರೀ ನಿಮ್ಮ ಅಂಕಲ್ದು ಪೈಲ್ಸ್ ಆಪರೇಷನ್ ಬಗ್ಗೆನೇ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ಯಾ. ಇದ್ರಲ್ಲಿ ನನ್ಗೇನಿದೆ ಮೂಡ್ ಬರುವಂತ ವಿಷಯ? ಮತ್ತೆ ನಿನ್ನೆ ಕಾಲ್ ಮಾಡಿದ್ದೆ, ನೆನಪಿದ್ಯಾ? 20 ನಿಮಿಷ ಮಾತಾಡಿದ್ವಿ. ಆ 20 ನಿಮಿಷದಲ್ಲಿ ನೀನು ನಿನ್ ತಮ್ಮನ ಎಕ್ಸಾಮ್ ಬಗ್ಗೆನೇ ಹೇಳ್ದೆ. ಅದ್ರಲ್ಲಿ ನನ್ಗೇನಿದೆ ಮೂಡ್ ಬರುವಂತ ವಿಷಯ ಹೇಳು? ನೀವು ಹುಡುಗರೆಲ್ಲ ಇಷ್ಟೇ, ಮತ್ತೆ ಕಾಲ್ ಮಾಡ್ಬೇಡ ನೀ ನನ್ಗೆ. ಸರಿ ಬಿಡು, ಮೂಡಂತೆ ಮೂಡು. ಹಲೋ. ಹಲೋ, ನಾನು ರಾಜೇಂದ್ರ ಮಾತಾಡ್ತಿರೋದು. ಸರ್ ಹೇಳಿ. ಏನಿಲ್ಲ, ಒಂದು ಕ್ವಶನ್ ಇತ್ತು. ಪರವಾಗಿಲ್ಲ ಸರ್. ಏನ್ ಕ್ವಶನ್ ಇದೆ? ಇದು ಯಾರಕ್ಕೆ ಕೇಳ್ಬೇಕಂತ ಗೊತ್ತಾಗ್ತಿಲ್ಲ ನಮ್ಗೆ. ನಿಮ್ಗೆ ಏನು ಪರಿಚಯ ಇಲ್ಲ ಅಲ್ವಾ, ಅದಕ್ಕೆ ಒಂದ್ಸರಿ ಮಾತಾಡೋಣ ಅಂತ ಕಾಲ್ ಮಾಡಿದೆ. ಪರವಾಗಿಲ್ಲ ಸರ್, ಕೇಳಿ. ಅಂದ್ರೆ ನಾನೀಗ ಅಂತ್ಯ ಸಂಸ್ಕಾರಕ್ಕೆ ಬರ್ಲೇಬೇಕಾ? ಅದೇ ಸರ್, ಯಾಕೆ ಹೀಗೆ ಕೇಳ್ತಿದ್ದೀರಾ? ನಾನು ಇವಾಗಿರೋದು ಕೋಲ್ಕತ್ತಾದಲ್ಲಿ. ನಿಮ್ಗೆ ಗೊತ್ತಲ್ವಾ, ಆಫೀಸಲ್ಲಿ ಲೀವ್ಸ್ ಎಲ್ಲ ತುಂಬಾ ಕಷ್ಟ ಆಗುತ್ತೆ. ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬರ್ಬೇಕಂದ್ರೆ ಆದ್ರೆ ಅವ್ರು ನಿಮ್ಮ ತಮ್ಮ ಅಲ್ವಾ ಸರ್? ನಂಗೆ ಅವನ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಎಲ್ಲ ಇರ್ಲಿಲ್ಲ. ಅದು ಆಸ್ತಿ ವಿಚಾರಕ್ಕೆ ಹಾಗಿದ್ರೆ ನೀವೇ ಯೋಚನೆ ಮಾಡಿ ಸರ್ ಏನ್ ಮಾಡ್ಬೇಕು ಅಂತ. ನೀವೇ ಯೋಚನೆ ಮಾಡಿ ಸರ್ ಏನ್ ಮಾಡ್ಬೇಕಂತ. ಅದೇನಪ್ಪ, ಅಷ್ಟು ದೂರ ಬರ್ಬೇಕಂದ್ರೆ. ಸರಿ, ನಿಂಗೇನ್ ಅನ್ಸುತ್ತೆ, ಏನ್ ಮಾಡ್ಲಿ ನಾನು? ಇವಾಗ ನಾನು ಇದ್ರ ಬಗ್ಗೆ ಏನು ಹೇಳಕ್ ಆಗಲ್ಲ. ನನ್ನ ಕೆಲಸ ಏನೋ ಒಂದು ಕಾಲ್ ಸೆಂಟರ್ ಇಂದ ನಾವು ನಿಮ್ಗೆ ತಿಳಿಸ್ಬೇಕು ವಿಷಯ ತಿಳಿಸ್ತಾ ಇದ್ದೀನಿ. ಬಟ್ ಇದೆಲ್ಲ ನನಗೆ ಹೇಗೆ ಸರ್ ಹೇಳಕ್ಕಾಗುತ್ತೆ? ನಾನು ಅದೆಲ್ಲ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಟಿದ್ದು. ಆಗಲ್ಲಪ್ಪ, ನಂಗೊಂದು ಒಪಿನಿಯನ್ ಬೇಕಿತ್ತಷ್ಟೇ. ನಿನ್ ಪ್ರಕಾರ ನಾನು ಹೋಗದೆ ಇದ್ರು ಪರವಾಗಿಲ್ಲ ಸರ್, ಅಲ್ವಾ? ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಸರಿನಪ್ಪ, ನೀನು ಏನು ಹಿಂಗ್ ಕೇಳ್ತಾ ಇದೀನಿ ಅಂತೆಲ್ಲ ಬೇಜಾರ್ ಮಾಡ್ಕೋಬೇಡ. ಇವನು ಸುಮ್ನೆ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ಕೊಂಡೆಲ್ಲ ಹಿಂಗ್ ಮಾಡ್ಕೊಂಡವನೆ ನೋಡು. ರೇಖಾ. ಮ್ಯಾಮ್, ಇದು ರೇಖಾ ಅವರ? ಹೌದು, ಹೇಳಪ್ಪ. ಯಾರು ನೀನು? ಮೇಡಮ್, ರಾಹುಲ್ ಅವರ ಅಮ್ಮ ರೇಖಾ ಅಲ್ವಾ ಮ್ಯಾಮ್? ಹೌದು, ನೀನು ಯಾರು? ಓಕೆ ಮೇಡಮ್, ನಾನು ವಿ ಟ್ರಾವೆಲ್ಸಿಂದ ಕಾಲ್ ಮಾಡ್ತಿದ್ದೀನಿ. ನಿಮ್ಮ ಮಗ ರಾಹುಲ್ ಅವರು ಆಕ್ಚುಲಿ ನಮ್ಮ ಟ್ರಾವೆಲ್ಸ್ ಕಡೆಯಿಂದ ಹೈದರಾಬಾದ್ಗೆ ಟ್ರಾವೆಲ್ ಮಾಡ್ತಿದ್ರು ಬೆಂಗಳೂರಿಂದ. ಸರಿ, ಅರ್ಥ ಆಯ್ತು. ಇನ್ನೇನು ಹೇಳ್ಬೇಡ ಬಿಡಪ್ಪ ನೀನು. ಅವ್ನ ಜೇಬಲ್ಲಿ ದುಡ್ಡು ಖಾಲಿಯಾಗಿರುತ್ತೆ. ಅದಕ್ಕೆ ಏನ್ ಮಾಡ್ದ ಅವನು ಇವಾಗ? ನಾನ್ ಲೋನ್ಗೆ ಅಂತ ಎತ್ತಿಡಿ ದುಡ್ಡು ತಗೊಂಡು ಹೋಗಿದ್ದಾನೆ. ಈಗ ಅದು ಖಾಲಿ ಆಗಿರುತ್ತೆ. ಯಾಕೆ ಹಿಂಗ್ ನಾನು ಹೊಟ್ಟೆ ಉರಿಸ್ತಾ ಇದ್ದಾನೋ ಇವನು. ನಿಮ್ಗೇನಾದ್ರೂ ಅವ್ನು ದುಡ್ಡು ಕೊಡ್ಬೇಕು ಅಂದ್ರೆ ಅವನ ಹತ್ರನೇ ಕೇಳಿ ತಗೊಳ್ಳಿ. ನನ್ ಕಾಲ್ ಮಾಡಕ್ ಬರ್ಬೇಡಿ ನೀವು. ಎಲ್ಲ ಇದೇ ಕೆಲಸ ಮಾಡ್ತಾನೆ. ಮ್ಯಾಮ್ ಹಾಗಲ್ಲ. ಯಾರ್ಗ್ ಬೇಕು ಈ ತರ ಮಕ್ಳು?
ಏನೇನಪ್ಪ ಮಾಡೋದು ಇಂಥ ಮಕ್ಕಳಿದ್ರೆ. ನಾನು ಈ ವಯಸ್ಸಲ್ಲಿ ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನನ್ನ ದುಡ್ಡೆಲ್ಲ ಅವ್ನು ಮಜಾ ಮಾಡ್ತಾ ಅಲ್ಲ ಇದ್ದಾನೆ. ಮ್ಯಾಮ್, ಮ್ಯಾಮ್ ಹಾಗಲ್ಲ ಹೋಗ್ಬೇಕಾದ್ರೂ ಫೋನ್ ಮಾಡಿ ಚೆನ್ನಾಗಿ ಬೈಕ್ ಕಳ್ಸಿದ್ದೀನಿ. ಮ್ಯಾಮ್. ಅವ್ರು ಹೋಗ್ತಿರೋ ಬಸ್ ಆಕ್ಸಿಡೆಂಟ್ ಆಗಿದೆ. ಈ ಆಕ್ಸಿಡೆಂಟ್ ಅಲ್ಲಿ 4 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದರಲ್ಲಿ ರಾಹುಲ್ ಅವರು ಸಹ ಒಬ್ರು. ಏನಪ್ಪ ಹೇಳ್ತಾ ಇದೆಯಾ? ಏನಾಯ್ತು? ಅಯ್ಯಯ್ಯೋ, ತಮಾಷೆ ಮಾಡಬೇಡಪ್ಪ, ಕರೆಕ್ಟಾಗಿ ನೋಡಿ ಹೇಳಪ್ಪ. ನನ್ನ ಮಗನಿಗೆ ಏನಾಯ್ತು? ಇನ್ನೊಂದ್ಸಲ ನೋಡೋ ಹೇಳಪ್ಪ, ಈಗ ಹೇಳ್ಬೇಡಪ್ಪ ನೀನು. ಇಲ್ಲ ಮೇಡಮ್, ಕನ್ಫರ್ಮ್ ಆಗಿದೆ. ಮನೆಯಿಂದ ಹೋಗ್ಬೇಕಾದ್ರೂ ಬೈಕ್ ಕಳಿಸ್ದೆ. ಅಯ್ಯಯ್ಯೋ, ಏನು ಮಾಡಲಿ ಈಗ? ಇನ್ನೊಂದ್ಸರಿ ನೋಡಪ್ಪ, ಹಿಂಗೆ ಹೇಳ್ಬೇಡ. ಯಾರ ಹತ್ರ ಮಾತಾಡಿ ನೋಡು, ಇನ್ನೊಂದ್ಸರಿ ಕನ್ಫರ್ಮ್ ಮಾಡಪ್ಪ. ಹಲೋ, ನಾನು ರಾಜೇಂದ್ರ ಮಾತಾಡ್ತಿರೋದು. ಹಾಗಿದ್ರೆ ನಾನೇನು ಬರೋದಿಲ್ಲ ಬೇಕಿಲ್ಲ ಅಲ್ವಾ? ಯಾಕಂದ್ರೆ ಇವಾಗ ಹೋಗೋದು ಬರೋದು ಚಾರ್ಜು, ಲೀವ್ಸ್ ತಗೋಬೇಕು, ಅದೆಲ್ಲ ಇರುತ್ತೆ. ನಿಮ್ಗೆ ಇನ್ನೊಂದ್ಸರಿ ಕೇಳ್ಬೇಕು ಅನ್ಕೊಂಡೆ. ಅದೇ ನಾನು ಇವಾಗ ಬಂದಿಲ್ಲ ಅಂದ್ರೆ ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರಲ್ವಾ? ಹೌದು ಅನ್ಕೋತಾರೆ. ಹೌದಾ? ಹೌದು ಅನ್ಕೋತಾರೆ. ನಮ್ನೆಲ್ಲ ಕಣೋ, ಕೋಪ ಮಾಡ್ಕೋಬೇಡ. ಇವಾಗ ನಿಮ್ಗೆ ಗೊತ್ತಿರೋದೆ ಅಲ್ವಾ, ಅಷ್ಟು ದೂರ ಬರ್ಬೇಕಂದ್ರೆ ಟೈಮು, ಚಾರ್ಜು, ಅದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ತುಂಬಾ. ಅಲ್ಲ ಗುರು, ನಿನ್ಗೆ ಇಷ್ಟ ಇದ್ರೆ ಹೋಗು, ಇಲ್ಲ ಅಂದ್ರೆ ಮುಚ್ಕೊಂಡ್ ಮನೇಲಿ ಕುತ್ಕೋ. 20 ಸಲ ನನಗ್ ಫೋನ್ ಮಾಡಿ ತಲೆ ತಿನ್ಬೇಡ. ಹಂಗಲ್ಲಪ್ಪ, ಇವಾಗ ನಾನು ಬಂದಿಲ್ಲ ಅಂದ್ರೆ ಜನ ನನ್ನ ಕ್ಯಾರೆಕ್ಟರ್ ಬಗ್ಗೆ ತಪ್ಪು ತಿಳ್ಕೊ. ಹೌದಲ್ವಾ, ಅನ್ಕೋತಾರಲ್ವಾ? ಈಗಾದ್ರೂ ನಿನ್ ಕ್ಯಾರೆಕ್ಟರ್ ಬಗ್ಗೆ ನಿನ್ ಗೊತ್ತಾಯ್ತಲ್ವಾ? ಮತ್ತೆ ಫೋನ್ ಇಡು. ಗುರು, ಇನ್ನೊಂದು ನಂಬರ್ ಇದೆ ಸರಿನಾ? ಇನ್ನೊಬ್ರು ಇದ್ದಾರೆ, ಅವ್ರಿಗೂ ಫೋನ್ ಮಾಡ್ಬಿಡ್ತೀನಿ. ನಿಜ ಹೇಳ್ತಿದೀನಿ, ಇನ್ನೊಂದ್ಸಲ ಮತ್ತೆ ನನ್ಗೆ ಈ ತರ ಕೆಲಸ ಮಾತ್ರ ಕೊಡ್ಬೇಡ ನೀನು. ಸರ್, ಇದು ಜಗದೀಶ್ ಅವರ ಮಾತಾಡ್ತಿರೋದು? ಹಲೋ, ನಾನೇ ಜಗದೀಶ್ ಮಾತಾಡ್ತಾ ಇದ್ದೀನಿ, ಹೇಳಿ. ಜಗದೀಶ್ ಅವ್ರಿಲ್ವಾ? ನಾನೇ ಜಗದೀಶ್ ಅಂತ ಹೇಳ್ದೆ ಅಲ್ವಾ? ಪುಟ, ಮನೇಲಿ ದೊಡ್ಡವ್ರು ಯಾರಾದ್ರೂ ಇದ್ರೆ ಫೋನ್ ಕೊಡ್ತೀಯಾ? ನಾನೇ ದೊಡ್ಡೋಳು ಮನೇಲಿ, ನನಗೆ ಹೇಳಿ, ಏನು ಹೇಳಬೇಕು? ಪುಟ, ಇದು ಸ್ವಲ್ಪ ಸೀರಿಯಸ್ ವಿಷಯ. ದೊಡ್ಡವ್ರು ಯಾರಾದ್ರೂ ಇದ್ರೆ ಫೋನ್ ಕೊಡ್ತೀಯಾ ಪ್ಲೀಸ್? ಸರಿ, ನೀವು ಯಾರು ಮಾತಾಡ್ತಿರೋದು? ಪುಟ, ನಾನು ನಿಮ್ಮ ಅಪ್ಪನ ಫ್ರೆಂಡ್ ಮಾತಾಡ್ತಿದ್ದೀನಿ. ಸ್ವಲ್ಪ ದೊಡ್ಡವ್ರು ಯಾರಾದ್ರೂ ಇದ್ರೆ ಫೋನ್ ಕೊಡ್ತೀಯಾ ಪುಟ ಪ್ಲೀಸ್? ಈಗ ಮನೇಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು. ನನ್ನ ತಮ್ಮ ಪಾಪು ಮಲ್ಕೊಂಡಿದ್ದಾನೆ. ಹಾಗಲ್ಲ ಪುಟ, ಅಟ್ಲೀಸ್ಟ್ ನೀವು ಅಮ್ಮನಿಗಾದ್ರೂ ಫೋನ್ ಕೊಡ್ತೀಯಾ, ಅಥವಾ ನಿಮ್ಮ ಅಮ್ಮ ನಂಬರ್ ಕೊಡ್ತೀಯಾ ನನಗೆ? ಅಂಕಲ್, ನಿಜ ಹೇಳಿ, ನೀವು ಯಾರು ಮಾತಾಡ್ತಿರೋದು? ಹೇಳ್ದೆ ಅಲ್ವಾ ಪುಟ, ನಾನು ನಿಮ್ಮ ಅಪ್ಪನ ಫ್ರೆಂಡ್ ಅಂತ. ಇಲ್ಲ, ಅಮ್ಮಂದು ಫೋನ್ ನಂಬರ್ ಕೊಡ್ತೀಯಾ? ಅಪ್ಪ ನಿಮ್ಮ ಜೊತೆ ಇದ್ದಾರಾ? ನೀವು ಯಾರು? ನಿಜ ಅಪ್ಪ ಹೈದರಾಬಾದ್ಗೆ ಹೋಗಿದ್ದಾರೆ ಅಲ್ವಾ? ಅಪ್ಪ ಎಲ್ಲಿದ್ದಾರೆ ಇವಾಗ? ನೀವು ಅಪ್ಪನ ಫ್ರೆಂಡ್ ಅಲ್ಲ, ನಂಗೆ ಗೊತ್ತು. ಯಾರು ಹೇಳಿ ನೀವು? ಯಾಕೆ ಯಾಕೆ ಯಾಕೆಂದರೆ ನಮ್ಮಮ್ಮ ತಿಳ್ಕೊಂಡು 1 ತಿಂಗಳಾಯ್ತು. ನೀವು ನಮ್ಮಪ್ಪನ ಫ್ರೆಂಡ್ ಆಗಿದ್ದಿದ್ರೆ ನಿಮ್ಗಿದು ಗೊತ್ತಿರ್ತಿತ್ತಲ್ಲ. ಹಲೋ ಹಲೋ ಅಂಕಲ್, ಹಲೋ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ ನಿಮಗೆ? ಅಪ್ಪ ಎಲ್ಲಿದ್ದಾರೆ ಅಂಕಲ್, ಹೇಳಿ. ಇಲ್ಲೇ ನನ್ನ ಜೊತೆನೇ ಇದ್ದಾರೆ. ಎಲ್ಲಿ? ಅಪ್ಪನಿಗೆ ಫೋನ್ ಕೊಡಿ ಒಂದ್ಸಲ. ಎಷ್ಟೊತ್ತಾದರೂ ನನಗೊಂದು ಕಾಲು ಮಾಡಲಿಲ್ಲ. ನಾನು ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರ್ತಾ ಇದೆ. ನಾನು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಗೊತ್ತಾ? ಅದು ಪುಟ, ಈಗ ಅಪ್ಪ ಸ್ವಲ್ಪ ಬ್ಯುಸಿ ಇದ್ದಾರೆ, ಅವ್ರಿಗೆ ಮಾತಾಡೋಕ್ಕಾಗಲ್ಲ. ನಾನು ಮತ್ತೆ ನಿನಗೆ ಕಾಲ್ ಮಾಡಿಸ್ತೀನಿ, ಆಯಿತಾ? ಅಪ್ಪನಿಗೆ ಬೇಗ ಮನೆಗೆ ಬರಕ್ಕೆ ಹೇಳಿ, ನಾನು ತುಂಬ ಮಿಸ್ ಮಾಡ್ಕೋತಾ ಸರಿ ಸರಿ ಪುಟ, ಬಟ್ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದರೆ. ಅಜ್ಜಿಗೆ ಹುಷಾರಿಲ್ಲ ಅಂತ ಜಗದೀಶ್ ಅಂಕಲು ಅಜ್ಜಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಮನೇಲಿ ನಾನು ಪಾಪು ಇಬ್ಬರೇ ಇರೋದು. ಸರಿ ಪುಟ, ನೀವು ಅಂಕಲ್ ಬಂದಿದ್ದೆ ನನಗೆ, ಅದೇ ಜಗದೀಶ್ ಅವರು ನಿಮ್ಮ ಅಂಕಲ್ ಬಂದಿದ್ದೆ ನನಗೆ ಕಾಲ್ ಮಾಡೋಕ್ಕೆ ಹೇಳ್ತೀಯಾ? ನೀವು ಅಪ್ಪಂಗೆ ಹೇಳಿ ನಾನು ಲವ್ ಯು ಅಂತ ಹೇಳ್ದೆ ಅಂತ. ಹಾಂ ಪುಟ, ಸರಿ. ಜಾಸ್ತಿ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತಲೂ ಹೇಳಿ. ಅಪ್ಪಂಗೆ ಮನೆಗೆ ಬರೋದೇ ಕಾಯ್ತಾ ಇರ್ತೀನಿ ಅಂತ ಹೇಳಿ, ಸರಿನಾ? ಸರಿ ಸರಿ ಪುಟ, ಹೇಳ್ತೀನಿ. ಹಾಗೆ ಆದಷ್ಟು ಬೇಗ ನನಗೆ ಕಾಲ್ ಮಾಡೋಕ್ಕೆ ಹೇಳಿ.
ಯಾಕೆ ಪುಟ್ಟ, ಏನಾಯ್ತು? ಹಲೋ ಅಂಕಲ್, ನಿಮ್ಮ ಜೊತೆನೇ ಇದ್ದಾರೆ ತಾನೇ ಅಪ್ಪ? ನಮ್ಮ ಮನೆಗೆ ಪಕ್ಕದ ಮನೆಯವರು, ರಿಲೇಟಿವ್ಸು ಎಲ್ಲರೂ ಬರ್ತಾ ಇದ್ದಾರೆ. ಅಮ್ಮ ಹೋದಾಗಲೂ ಹೀಗೆ ಆಗಿತ್ತು. ನಂಗೆ ಭಯ ಆಗ್ತಾ ಇದೆ. ಅಪ್ಪಂಗೆ ಏನಾಯ್ತು ಅಂಕಲ್, ಪ್ಲೀಸ್ ಹೇಳಿ. ನಿಮ್ಮ ಜೊತೆನೇ ಇದ್ದಾರೆ ತಾನೇ? ಅಜ್ಜಿ, ಈ ಅಂಕಲೇ ಹೇಳಿದ್ದು ಹಲೋ. ಅಪ್ಪನ್ ನೋಡ್ದೆ ಅಂತ. ಹಲೋ, ನಾನು ರಾಜೇಂದ್ರ ಮಾತಾಡ್ತಾ ಇದ್ದೀನಿ. ನೀನು ಮತ್ತೆ ಕಾಲ್ ಮಾಡ್ತಿದ್ದೀನಿ ಅಂತ ಬೇಜಾರೆಲ್ಲ ಮಾಡ್ಕೋಬೇಡ, ಕೋಪ ಮಾಡ್ಕೋಬೇಡ. ಅದೇ ನಾನು ಹುಷಾರಿಲ್ಲ ಅಂತ ಬರ್ದೇ ಇದ್ರು ಆಗತ್ತಲ್ವಾ? ನಂಗೂ ನಂದು ಒಂದು ಏನು ಬಾಂಡಿಂಗ್ ಎಲ್ಲ ಇರ್ಲಿಲ್ಲ ತುಂಬಾ ವರ್ಷದಿಂದ. ಹೆಂಗೇನ್ ಅನ್ಸತ್ತೆ? ಸರ್, ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ. ನಮ್ಮ ಟ್ರಾವೆಲ್ಸಲ್ಲಿ ಪ್ಯಾಸೆಂಜರ್ ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕೂ ಮುಂಚೆ ಒಂದು ಫಾರ್ಮ್ ಕೊಡ್ತೀವಿ ಫಿಲ್ ಮಾಡಿ ಅಂತ. ನಿಮಗೆ ಕ್ಲೋಸ್ ಆಗಿರೋರು ಅಥವಾ ನಿಮ್ಮ ರಿಲೇಟಿವ್ ಫೋನ್ ನಂಬರ್ ಹಾಕಿ ಅಂತ ಹೇಳ್ತೀವಿ. ಅದ್ಯಾಕೆ ಅಂದರೆ ಇನ್ ಕೇಸ್ ಟ್ರಾವೆಲ್ ಮಾಡಬೇಕಾದ್ರೆ ಏನಾದರೂ ಆದರೆ ಅವರ ರಿಲೇಟಿವ್ ಅಥವಾ ಅವ್ರಿಗೆ ಕ್ಲೋಸ್ ಆಗಿರೋ ನಂಬರ್ ಏನು ಕೊಟ್ಟಿರ್ತಾರಲ್ವಾ, ಅವ್ರಿಗೆ ಕಾಲ್ ಮಾಡಿ ತಿಳಿಸೋಣ ಅಂತ. ನೋಡಿ, ನಿಮ್ಮಿಬ್ಬರ ಮಧ್ಯೆ ಏನು ಪ್ರಾಬ್ಲಮ್ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಅವ್ರು ನಿಮ್ಮ ತಮ್ಮ ಅನ್ನೋದು ನಿಜ ಅಲ್ವಾ? ಅವರು ಬದುಕಿದಷ್ಟು ವರ್ಷ ಎಷ್ಟೋ ಸಾವಿರ ಜನ ಅವ್ರಿಗೆ ಗೊತ್ತಿರ್ತಾರೆ. ಆದರೆ ಅವ್ರನ್ನೆಲ್ಲ ಬಿಟ್ಟು ನಿಮ್ಮ ನಂಬರ್ ಕೊಟ್ಟಿದ್ದಾರೆ ಅಂದರೆ ಈಗ ನೀವು ಯೋಚನೆ ಮಾಡಿ ಹೋಗ್ಬೇಕಾ ಬೇಡವಾ ಅಂತ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಹಲೋ ಅಮ್ಮ, ಬರ್ತಿದ್ದೀನಿ ನಾಳೆ ಮನೆಗೆ. ಬರ್ತೀನಿ ನಾಳೆ ಮನೆಗೆ. ಏನು ಬೇಜಾರು ಮಾಡ್ಕೊಂಬೇಡ ಆಯ್ತಾ? ಸಾರಿ.